ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮದುವೆಗೆ ಮುಂಚೆ ನೀವೇನು ಹೇಳಿದ್ರಿ? ಪ್ರಿಯಾ ಮಾಧವನಿಗಿಂತ 1 ವರ್ಷ ಚಿಕ್ಕವಳು, ಅವಳು ಹುಟ್ಟಿದ್ದು 1999 ಅಂತ, ಹೌದು ತಾನೇ? ಆದರೆ ಇಲ್ಲಿ ಅವಳು ಹುಟ್ಟಿದ್ದು 1997 ಅಂತ ಇದೆ ಅಂತಾರೆ ನಂದನ್. ಯಾಕೆ ನೀವೆಲ್ಲರೂ ಏನು ಮಾತಾಡ್ತಿಲ್ಲ? ಹಾಗಾದರೆ ನಮ್ಮ ಯಜಮಾನರು ಹೇಳ್ತಿರೋದು ಸತ್ಯನಾ ಅಂತಾರೆ ಗಿರಿಜಾ. ಅತ್ತೆ ಮಾವ ಏನಾದರೂ ಮಾತಾಡಿ ಪ್ಲೀಸ್ ಅಂತಾನೆ ಮಾಧವ. ವೀಣಾ ಏನಾದರೂ ಮಾತಾಡೆ ಅಂತಾರೆ ಪರಮೇಶ್. ರೀ ಮಾತಾಡು ಅಂದರೆ ನಾನೇನು ಮಾತಾಡಲಿ? ನೋಡಿ ಅಣ್ಣ ಹೇಗೆ ಪ್ರಶ್ನೆ ಮಾಡ್ತಿದ್ದಾರೆ ಅಂತ. ಪ್ರಿಯಾ ಹುಟ್ಟಿದ್ದು 1999 ಅಂತ ಹೇಳಿದರೆ ಇದರಲ್ಲಿ ನೋಡಿದರೆ 1997 ಅಂತಿದೆ ಅಂತ ಹೇಳ್ತಿದ್ದಾರೆ. ಇವಾಗ ನಾನು ಇಲ್ಲಣ್ಣ ಪ್ರಿಯಾ ಹುಟ್ಟಿದ್ದು 1999ರಲ್ಲೇ, ಆದರೆ 1997 ಅಂತ ಮಿಸ್ಟೇಕ್ ಆಗಿದೆ ಅಂತ ಹೇಳಿದರೆ ಅಣ್ಣ ನಂಬ್ತಾರೆ ಹೇಳಿ? ಏನು ಮಾಡೋದು, ಎಲ್ಲ ನನ್ನ ಕರ್ಮ ಅಷ್ಟೇ. ಅಲ್ಲ ಪ್ರಿಯಾ ಅವತ್ತೇ ಹೇಳಿದ್ಲು ಆಧಾರ್ ಕಾರ್ಡಲ್ಲಿ ನನ್ನ ವಯಸ್ಸು 2 ವರ್ಷ ಜಾಸ್ತಿ ಇದೆ ಅಮ್ಮ ಅಂತ. ನಿಮ್ಮ ಹತ್ರ ಹೇಳಿದೆ ತಾನೆ ದಯವಿಟ್ಟು ಅದನ್ನು ಸರಿ ಮಾಡಿಸ್ಬಿಡ್ರಿ ಅಂತ. ಎಷ್ಟು ಸಲ ಬೇಡ್ಕೊಂಡೆ ನಿಮಗೆ, ಎಲ್ಲಿದೆ ಜವಾಬ್ದಾರಿ? ನಾನೇನು ಧೈರ್ಯವಾಗಿ ಇದ್ಬಿಟ್ಟೆ. ಕಾರ್ಡ್ ನೋಡಿದ್ರು ಬೀಗರು ನಾನು ಹೇಳಿದ್ದನ್ನು ನಂಬ್ತಾರೆ, ಆ ಕಾರ್ಡಲ್ಲಿರೋದನ್ನೆಲ್ಲ ನಂಬಲ್ಲ ಅಂತ. ಈಗ ನೋಡಿ ಅಣ್ಣ ಅತ್ತಿಗೆ ಸ್ಥಾನದಲ್ಲಿರೋ ಬೀಗರು ನಮ್ಮನ್ನು ಪ್ರಶ್ನೆ ಮಾಡೋ ಹಾಗಾಗಿದೆ. ಎಲ್ಲ ನಿಮ್ಮಿಂದನೇ. ನೋಡಿ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಕಟಕಟೆಯಲ್ಲಿ ನಿಂತಿರೋರಿಗೆ ಸಾಕ್ಷಿ ಕೇಳ್ತಾರೆ ಹೊರತು ಆತ್ಮಸಾಕ್ಷಿ ಯಾರು ಕೇಳಲ್ಲರಿ ಅಂತಾರೆ ವೀಣಾ. ಏನು ಹೇಳೋಕೆ ಬರ್ತಿದ್ದೀರಾ ಬೀಗ್ರಿ ನೀವು? ಅಂದರೆ ಈ ಕಾರ್ಡಲ್ಲಿ ಇಸ್ವಿ ತಪ್ಪಾಗಿದೆ ಅಂತನಾ ಅಂತಾರೆ ನಂದನ್. ಹೌದಣ್ಣ, ಅದನ್ನು ನಾವು ಸರಿ ಮಾಡಿಸ್ಬೇಕಾಗಿತ್ತು. ನಾನೇ ಸ್ವಲ್ಪ ಉದಾಸೀನ ಮಾಡಿಬಿಟ್ಟೆ ನಿಜ. ಇದಾದರೂ ಪರವಾಗಿಲ್ಲ ಅಣ್ಣ, ಪ್ರಿಯಾ ಅಳಿಯಂದ್ರಿಗಿಂತ 1 ವರ್ಷ ದೊಡ್ಡವಳು ಅಂತಾಗಿದೆ. ನನ್ನ ಕಾರ್ಡಲ್ಲಿ ನಾನು ನಮ್ಮ ಯಜಮಾನ್ರಿಗಿಂತ 4 ವರ್ಷ ದೊಡ್ಡವಳು ಅಂತ ಆಗಿಬಿಟ್ಟಿತ್ತು. ನಾವು ಏನೋ ಅಲ್ಲೇ ನೋಡಿ ಸರಿ ಮಾಡ್ಕೊಂಡು ಬಿಟ್ವಿ. ಎಷ್ಟೋ ಸಲ ಡಾಕ್ಯುಮೆಂಟ್ಸ್ ಮಾಡುವಾಗ ಈ ಥರ ಸಣ್ಣ ಪುಟ್ಟ ತಪ್ಪೆಲ್ಲ ಆಗ್ಬಿಡುತ್ತಣ್ಣ, ಏನು ಮಾಡೋಕ್ಕಾಗತ್ತೆ ಹೇಳಿ? ಆದರೆ ಅವತ್ತೇನೋ ಸಣ್ಣ ತಪ್ಪು ಅಂತ ಬಿಟ್ಟಿದ್ದೆ, ಇವತ್ತು ದೊಡ್ಡ ಮನಸ್ತಾಪ ಆಗಿಬಿಟ್ಟಿದೆ ಅಂತಾರೆ ಮೀನಾ. ಈ ಥರ ತಪ್ಪಾಗುತ್ತಮ್ಮ ಮನೇಲಿ, ಇಷ್ಟೊಂದು ಜನ ಇದ್ದೀವಿ, ಎಲ್ಲರ ಹತ್ರನೂ ಆಧಾರ್ ಕಾರ್ಡ್ ಇದೆ, ಆದರೆ ನಮ್ಮ ಯಾವ ಆಧಾರ್ ಕಾರ್ಡಲ್ಲೂ ಈ ಥರ ತಪ್ಪೇ ಆಗಿಲ್ಲ. ನೀನು ಸರ್ಕಾರಿ ಉದ್ಯೋಗದಲ್ಲಿದೆಯಾ, ಈ ಥರ ಆಗುತ್ತಾ ಅಂತಾರೆ ನಂದನ್. ತಪ್ಪು ಆಗೋದೇ ಇಲ್ಲ ಅಂತಿಲ್ಲ ಮಾವ, ಕೆಲವೊಂದು ಸಲ ತಪ್ಪಾಗುತ್ತೆ. ಎಷ್ಟೋ ಜನ ಹೆಸರು ಪಕ್ಕ ಇನಿಷಿಯಲ್ ಚೇಂಜ್ ಆಗಿರುತ್ತೆ, ಕೆಲವೊಬ್ರದ್ದು ಮನೆ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಇನ್ನು ಕೆಲವೊಬ್ರದ್ದು ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರುತ್ತೆ ಮಾವ. ಅದು ಮಾಹಿತಿ ಕೊಡಬೇಕಾದ್ರೆ ಅವ್ರು ತಪ್ಪಾಗಿ ತಗೊಂಡಿರ್ತಾರೆ. ಈ ಥರ ಬರೀ ಆಧಾರ್ ಕಾರ್ಡಲ್ಲಿ ಮಾತ್ರ ಅಲ್ಲ, ಯಾವ ಬೇರೆ ಡಾಕ್ಯುಮೆಂಟ್ಸಲ್ಲಿಯೂ ಚೇಂಜ್ ಆಗಿರುತ್ತೆ ಅಂತಾಳೆ ಮೀನಾ. ಆಗ ಪ್ರಿಯಾ, ಅಪ್ಪ ಅಮ್ಮ ಈಗ ನಿಮ್ಮಿಬ್ಬರಿಗೂ ಸಮಾಧಾನ ಆಯಿತಾ? ನಾನು ಅವತ್ತೇ ಹೇಳಿದೆ ಅಲ್ವಾ ಇದನ್ನೆಲ್ಲ ಸರಿ ಮಾಡಿಸಿ, ಇಲ್ಲಾಂದರೆ ತೊಂದರೆ ಆಗುತ್ತೆ ಅಂತ. ಈ ಕೆಲಸ ಮಾಡೋಕ್ಕೆ ಹೋದರೆ 1 ದಿನ ಪೂರ್ತಿ ಆಗುತ್ತೆ, ಬೇಡ ಅಂತ ಸುಮ್ಮನಾದ್ರಿ. ಇವಾಗ ನೋಡಿ ಏನಾಯಿತು ಅಂತ. ಮದುವೆ ಫಿಕ್ಸ್ ಆದಾಗಲೇ ಇದನ್ನು ಸರಿ ಮಾಡಿಸಿ ಅಂತ ಹೇಳಿದೆ, ಆದರೆ ನೀವು ಏನಂದ್ರಿ? ನಂದಕುಮಾರ್ ಮನೆಯವರು ಇಂಥ ಚಿಕ್ಕ ವಿಷಯಕ್ಕೆಲ್ಲ ಅನುಮಾನ ಪಡೋ ಮನಸ್ಥಿತಿ ಇರೋರಲ್ಲ ಅಂತ. ಈಗ ನೋಡಿ ಏನಾಯಿತು? ಅಪ್ಪನ ಥರ ಇರುವಂಥ ಮಾವ ನನ್ನ ಮೇಲೆ ಅನುಮಾನ ಪಟ್ಟರು, ಅಮ್ಮನ ಥರ ಇರುವಂಥ ಅತ್ತೆ ನನ್ನ ಮೇಲೆ ಬೇಜಾರಾಗಿದ್ದಾರೆ. ಇವಾಗ ನಾನು ಏನು ಮಾಡಲಿ ಅಂತ ಅಳ್ತಾಳೆ ಪ್ರಿಯಾ. ನಮ್ಮ ತಪ್ಪನ್ನು ಒಪ್ಕೋತೀವಿ, ಅಳಬೇಡ್ವೆ ಅಂತಾರೆ ವೀಣಾ. ಅಳದೆ ಇನ್ನೇನಮ್ಮ ಮಾಡಲಿ ಅಮ್ಮ, ಈಗ ನಿಮ್ಮ ಜೊತೆ ನನ್ನನ್ನು ಕರ್ಕೊಂಡು ಹೋಗಬೇಕಾಗತ್ತೆ, ಆವಾಗ ಏನು ಮಾಡೋದು ಅಂತಾಳೆ ಪ್ರಿಯಾ. ಬಿಡ್ತು ಅನ್ನು ಮಗಳೇ, ಏನೇನೋ ಮಾತಾಡ್ತಿದ್ದೀಯಲೇ ಅಂತಾರೆ ವೀಣಾ. ಪ್ರಿಯಾ ಹಾಗೆಲ್ಲ ಮಾತಾಡಬೇಡ ಅಮ್ಮ, ನೀನು ಯಾಕೆ ತವ್ರ ಮನೆಗೆ ಹೋಗಬೇಕು? ಇದರಲ್ಲಿ ನಿನ್ನ ತಪ್ಪೇನಿದೆ? ಏನೋ ಕೈ ತಪ್ಪಿ ಇಸ್ವಿ ಹೆಚ್ಚು ಕಮ್ಮಿ ಆಗಿದೆ. ನನಗೆ ಅನುಮಾನ ಬಂದಿದ್ದು ಎಲ್ಲಿ ನಿಮ್ಮ ಅಪ್ಪ ಅಮ್ಮ ನನ್ನ ಹತ್ರ ಸುಳ್ಳು ಹೇಳಿದಾರೋ ಅಂತ. ಪ್ರಿಯಾ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ, ನನಗೇನಾದರೂ ಅನುಮಾನ ಬಂದರೆ ಅಲ್ಲಿಂದಲ್ಲೇ ನಾನು ಬಗೆಹರಿಸ್ಕೋತೀನಿ, ನನಗೆ ನಾನು ಸಮಾಧಾನ ಮಾಡ್ಕೊಳ್ಳಲ್ಲ ಅಂತ. ಅದಕ್ಕೆ ನಿಮ್ಮ ಅಪ್ಪ ಅಮ್ಮನ ಕರೆಸ್ಕೊಂಡಿದ್ದು ನಾನು ಈ ವಿಚಾರನ ಬಗೆಹರಿಸ್ಕೊಳ್ಳೋಕ್ಕೆ. ಇಷ್ಟು ಚಿಕ್ಕ ವಿಚಾರಕ್ಕೆ ನಾನಿನ್ನ ಮನೆಯಿಂದ ಆಚೆ ಹಾಕ್ತೀನ ಪ್ರಿಯಾ? ಹಾಗೆಲ್ಲ ಏನೂ ಆಗೋದಿಲ್ಲ. ಒಂದು ವೇಳೆ ಅಪ್ಪ ಅಮ್ಮ ಸುಳ್ಳು ಹೇಳಿದರೆ ಅದು ಬೇರೆ ವಿಚಾರ. ಆ ಥರ ಆಗಿಲ್ವಲ್ಲ, ಸಮಾಧಾನ ಮಾಡ್ಕೊ, ಬೇಜಾರು ಮಾಡ್ಕೋಬೇಡ. ಬೀಗ್ರೆ, ಮಾಧವನ ಮದುವೆ ನನ್ನ ಜೀವನದಲ್ಲಿ ನಾನು ಕಂಡ ದೊಡ್ಡ ಕನಸು. ಒಳ್ಳೆಯ ಮನೆತನದ ಹೆಣ್ಣು, ಸಂಸ್ಕಾರವಂತೆ, ಒಳ್ಳೆ ಕುಟುಂಬದ ಹೆಣ್ಣು ನನ್ನ ಸೊಸೆ ಆಗ್ತಾಳೆ ಅಂತ ಕನಸು ಕಂಡಿದ್ದೆ ಬೀಗ್ರೆ. ಆ ಥರ ಒಂದು ಸಂಬಂಧ ನನಗೆ ಸಿಕ್ತು ಅಂತ ನಾನು ತುಂಬ ಖುಷಿಯಾಗಿದ್ದೆ. ಆದರೆ ಇದನ್ನು ನೋಡಿದ ಮೇಲೆ ನನ್ನ ಕನಸಿಗೆ ಎಲ್ಲಿ ಕೊಡಲಿ ಪೆಟ್ಟು ಬಿಡ್ತು ಅಂತ ನಾನು ತುಂಬ ನೊಂದ್ಕೊಂಡ್ಬಿಟ್ಟೆ. ಆ ಕಾರಣಕ್ಕೆ ನಿಮ್ಮನ್ನು ಇಲ್ಲಿಗೆ ಕರೆಸಿ ನಾನು ಪ್ರಶ್ನೆ ಮಾಡಬೇಕಾಯ್ತು. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅಂತಾರೆ ನಂದನ್. ಖಂಡಿತ ಇಲ್ಲಣ್ಣ, ನೀವು ಕೇಳಿದ್ರಲ್ಲಿ ತಪ್ಪೇ ಇಲ್ಲ. ಸಂಬಂಧದಲ್ಲಿ ಅನುಮಾನ ಇರಬಾರ್ದು, ಇದ್ರೂ ಬಗೆಹರಿಸ್ಕೊಂಡು ಬಿಡಬೇಕು. ಏನ್ರಿ ಅಂತಾರೆ ವೀಣಾ. ಹೌದೌದು, ಎಲ್ಲರೂ ನಿಮ್ಮ ಥರನೇ ನಿಂತ ಜಾಗದಲ್ಲೇ ಬಗೆಹರಿಸ್ಕೊಂಡ್ರೆ ಭಿನ್ನಾಭಿಪ್ರಾಯ ಅನ್ನೋದು ಇರೋದೇ ಇಲ್ಲ ಅಂತಾರೆ ಪರಮೇಶ್. ಗೊಂದಲ ಎಲ್ಲ ಬಗೆಹರಿತು, ರಿಜಿಸ್ಟ್ರೇಷನ್ ಮುಗಿಸ್ಬಿಡೋಣ, ಅಲ್ಲಿ ಹೋಗೋಣವಾ ಅಂತಾನೆ ಕೇಶವ. ಸರಿ ಬನ್ನಿ ಹೋಗೋಣ ಅಂತಾರೆ ನಂದನ್. ಈಚೆ ಇಂದಿರಾ ಚಂದ್ರಕಾಂತ್ ಹತ್ರ ಬಂದು, ರೀ ತಿಂಡಿ ರೆಡಿಯಾಗಿದೆ ಬನ್ನಿ ಅಂತ ಹೇಳಿದರೆ ಚಂದ್ರಕಾಂತ್ ಯೋಚನೆ ಮಾಡ್ತಾ ಕೂತಿರ್ತಾರೆ.
ರೀ ಏನಾಯಿತು ಬೆಳಿಗ್ಗೆ ಏನೋ ಯೋಚನೆ ಮಾಡ್ತಿದ್ದೀರಾ ಅಂತಾಳೆ ಇಂದಿರಾ. ಈ ಅಣ್ಣ ತಮ್ಮನ ಬಾಂಧವ್ಯ ಎಲ್ಲ ಒಂದು ವಯಸ್ಸಿನವರೆಗೆ ಮಾತ್ರ. ಮದುವೆ ಮಕ್ಕಳು ಅಂತಾದಮೇಲೆ ಅವ್ರ ಸಂಸಾರನೇ ಅವರಿಗೆ ಹೆಚ್ಚು, ಬೇರೆ ಯಾರೂ ಅವರಿಗೆ ಲೆಕ್ಕಕ್ಕಿರಲ್ಲ ಅಂತಾರೆ ಚಂದ್ರಕಾಂತ್. ಇಷ್ಟು ವರ್ಷಗಳಿಂದ ನಾನು ನಿಮಗೆ ಹೇಳಿದ್ದು ಅರ್ಥ ಆಗದೆ ಇರೋದು ಈಗ ಮಾತ್ರ ಹೇಗೆ ಅರ್ಥ ಆಯಿತು ಅಂತಾಳೆ ಇಂದಿರಾ. ಅಣ್ಣ ಅಮೂಲ್ಯ ದೂರದಲ್ಲಿ ಎಲ್ಲೋ ಇದ್ದಿದ್ದು ನೋಡಿಕೊಂಡು ಕಣ್ಣೀರು ಹಾಕ್ತಿದ್ದ. ಆದರೆ ನನ್ನ ಪಕ್ಕದಲ್ಲೇ ಇದ್ದು ನಾನು ಮಾತಾಡ್ತಾನೆ ಇದ್ದೀನಿ, ಆದರೆ ನನ್ನ ಕೇರೆ ಮಾಡದೆ ಅವಳನ್ನು ನೋಡಿಕೊಂಡು ಕಣ್ಣೀರು ಹಾಕ್ತಿದ್ದ. ಜೊತೆಗೆ ಅಪ್ಪ ಅನ್ನೋ ಸ್ಥಾನ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ದ. ಇಂದ್ರ, ನನಗೆ ಬೇಜಾರಾಗಿದ್ದೇನು ಗೊತ್ತಾ? ನನ್ನ ಹತ್ರ ಅಮೂಲ್ಯ ವಿಚಾರ ಮಾತಾಡಿದರೆ ನನಗೆ ಬೇಜಾರಾಗುತ್ತೆ ಅಂತ ಗೊತ್ತಿದ್ದು ಅಣ್ಣ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ಅವಳ ಬಗ್ಗೆನೇ ಮಾತಾಡ್ತಿದ್ದ. ಅದರ ಅರ್ಥ ಏನು ಹೇಳು? ಅವನಿಗೆ ಅವನ ಮಗಳ ಮುಖ್ಯ, ನಾನು ಅವನ ಕಾಲು ಧೂಳಿಗೂ ಸಮ ಇಲ್ಲ ಅಂತಾರೆ ಚಂದ್ರಕಾಂತ್. ಹೌದು ಮತ್ತೆ, ಈಗ ನಿಮ್ಮ ಅಮ್ಮನೇ ತಗೊಳ್ಳಿ. ಗಿರಿಜಾ ಓಡ್ ಹೋಗಿ ಮದುವೆ ಮಾಡ್ಕೊಂಡಿದ್ದಕ್ಕೆ ಅವಳ ಮೇಲೇನಾದರೂ ಸಿಟ್ಟು ಮಾಡ್ಕೊಂಡಿದ್ದಾರಾ? ಇಲ್ಲ ತಾನೇ? ಯಾವಾಗಲೂ ಮಗಳು ಅಂತ ಮಗಳನ್ನು ಜಪ ಮಾಡ್ತಿರಲ್ವಾ? ಹಾಗೇನೆ ನಿಮ್ಮಣ್ಣ ಅತ್ತಿಗೇನೂ ಅಷ್ಟೇ. ನಮ್ಮ ಮುಂದೆ ಮಾತ್ರ ಸಿಟ್ಟಿನ ನಾಟಕ, ಒಳಗೊಳಗೆ ಪ್ರೀತಿ ಹರಿತಾನೆ ಇರುತ್ತೆ. ಹಾಗೆ ಈ ಮುಚ್ಚಿಟ್ಟಿರೋ ಪ್ರೀತಿನೂ ಅಷ್ಟೇ, ಮುಚ್ಚಿಟ್ಟಿರೋ ಗಾಯ ಥರ, ವಾಸಿನೇ ಆಗಲ್ಲ, ಇನ್ನೂ ಜಾಸ್ತಿ ಆಗುತ್ತಾ ಹೋಗುತ್ತೆ ಅಂತಾಳೆ ಇಂದಿರಾ. ಇಲ್ಲ ಇಂದಿರಾ, ನಾನು ಇಷ್ಟು ದಿವಸ ಅಣ್ಣ ಅಂತ ಅಂದ್ಕೊಂಡು ನಿಮ್ಮ ಕಡೆ ನಾನು ಗಮನನೇ ಕೊಡಲಿಲ್ಲ, ನಿಮ್ಮನ್ನು ಕೇರು ಮಾಡಲಿಲ್ಲ, ನಿಮಗೇನು ಪ್ರೀತಿ ತೋರಿಸ್ಲಿಲ್ಲ. ನಾನು ತಪ್ಪು ಮಾಡಿದೆ ಅಂತ ಈಗ ಅನಿಸ್ತಿದೆ ಅಂತಾರೆ ಚಂದ್ರಕಾಂತ್. ಪರವಾಗಿಲ್ಲ, ಇಷ್ಟು ವರ್ಷ ಆದಮೇಲೂ ನನ್ನ ಗಂಡ ಇಷ್ಟೇ ನನ್ನ ದಾರಿಗೆ ಬರ್ತಿದ್ದೀರಲ್ಲ, ಅಷ್ಟೇ ಸಾಕು ಅಂತ ಇಂದಿರಾ ಯೋಚನೆ ಮಾಡ್ತಾರೆ. ನನ್ನ ಕ್ಷಮಿಸ್ಬಿಡು ಇಂದಿರಾ ಅಂತಾರೆ ಚಂದ್ರಕಾಂತ್. ಅಯ್ಯೋ ರೀ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ಶಂಕದಿಂದ ಬಂದರೆ ತೀರ್ಥ ಅನ್ನೋ ಹಾಗೆ ಯಾವಾಗ ಯಾರಿಂದ ಏನು ಅರ್ಥ ಆಗಬೇಕು ಅವರಿಂದನೇ ಅರ್ಥ ಆಗುತ್ತೆ ಅನ್ನೋದು ನಿಜ. ಈಗಲಾದರೂ ನಿಮಗೆ ಯಾರು ಮುಖ್ಯ ಅಲ್ಲ ಅಂತ ಅರ್ಥ ಆಯ್ತಲ್ಲ, ಅಷ್ಟು ಸಾಕು ಅಂತಾರೆ ಇಂದಿರಾ. ಈಚೆ ಬನ್ನಿ ಸೈನ್ ಮಾಡಿ ಅಂತ ಆಫೀಸರ್ ಹೇಳ್ತಾರೆ. ಮಾಧವ ಪ್ರಿಯಾ ಸೈನ್ ಮಾಡ್ತಾರೆ. ಮಾಧವ ಪ್ರಿಯಾ ಮದುವೆ ಆತ್ಮತೃಪ್ತಿಗೆ ಆಗಿತ್ತು, ಈಗ ನೋಂದಣಿ ಆಯಿತು, ನನಗೆ ಇನ್ಯಾವ ಚಿಂತೆನೂ ಇಲ್ಲಪ್ಪ ಅಂತಾರೆ ನಂದನ್. ಎಲ್ಲ ಮುಗೀತು ಅಂತ ಕೈ ತೊಳ್ಕೊಬೇಡಿ ಬಾವಾ, ನನ್ನ ಮದುವೆ ಮಾಡೋ ಜವಾಬ್ದಾರಿ ನಿಮ್ಮ ಮುಂದೆ ಇದೆ. ನನ್ನ ಆಧಾರ ಕಾರ್ಡಲ್ಲೂ 38 ವಯಸ್ಸಿದೆ, ರಿಯಲ್ ಆಗಿ 38 ವಯಸ್ಸು. ಏನು ಟೆನ್ಷನ್ ಇಲ್ಲ, ಆದಷ್ಟು ಬೇಗ ಮದುವೆ ಮಾಡಿ ಬ್ರಹ್ಮಚಾರಿ ಅನ್ನೋ ಪಟ್ಟ ತೊಳಿಬಹುದು ಅಂತಾನೆ ಸುಂದ್ರ. ತಲಹರಟೆ, ಸುಮ್ಮನಿರು, ನಡೀರಿ ಮನೆಗೆ ಹೋಗೋಣ ಅಂತಾರೆ ನಂದನ್. ನಾವು ಹೊರಡ್ತೀವಿ ಅಂತಾರೆ ವೀಣಾ ಅವರೇ, ಇದೇನು ಹೀಗೆ ಹೇಳ್ತಿದ್ದೀರಾ? ಇವರದ್ದು ಮದುವೆ ರಿಜಿಸ್ಟ್ರೇಷನ್ ಆಗ್ತಿದೆ ಅಂತ ಮನೇಲಿ ಪಾಯಸ ಮಾಡಿದರೆ, ಹೇಗೂ ಅಣ್ಣನೂ ಬಂದಿದ್ದಾರಲ್ಲ, ಮನೆಗೆ ಬಂದು ಹೋಗಿ ಅಂತಾರೆ ಗಿರಿಜಾ. ಇಲ್ಲ, ನನಗೆ ಇವತ್ತು ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ, ಚಿಟಿಕೆ ಹೊಡೆಯೋಷ್ಟರಲ್ಲೇ ಪಟ್ಲಾಯಿಸ್ಬಿಟ್ರೆ ಎಲ್ಲ ನಂದಾಗುತ್ತೆ ಅಂತಾರೆ ಪರಮೇಶ್. ಹೌದು, ಲಕ್ಷಗಟ್ಟಲೆ ವ್ಯವಹಾರ, ಹೋಗಿ ಬರ್ತೀವಿ ಅಂತಾರೆ ವೀಣಾ. ಸರಿ ಅಂತಾರೆ ನಂದನ್. ಮಾಧವ, ಆದಷ್ಟು ಬೇಗ ಇಸ್ವಿ ಸರಿ ಮಾಡಿಸ್ಬೇಕು ಕಣೋ ನೀನು ಅಂತಾರೆ. ಎಲ್ಲರೂ ಮನೆಗೆ ಬರ್ತಾರೆ. ಮೀನಾ ಕೇಶವನ ಹತ್ರ, ಕೇಶವ, ಮೀನಾ ಅಕ್ಕ ನಿಜವಾಗ್ಲೂ ಪ್ರಿಯಾ ಅಕ್ಕ ಮಾಧವನಿಗಿಂತ 1 ವರ್ಷ ದೊಡ್ಡವ್ರು ಇರ್ಬೋದಾ ಅಂತ ಅನಿಸ್ತಿದೆ ಅಂತಾಳೆ. ನಿನಗ್ಯಾಕೆ ಈ ಥರ ಡೌಟು ಅಂತಾನೆ ಕೇಶವ. ಹ್ಞೂ ಕಣೋ, ನಿನ್ನೆ ಆಧಾರ್ ಕಾರ್ಡ್ ವಿಷಯ ಬಂದಾಗಿನಿಂದ ಪ್ರಿಯಾ ಅಕ್ಕನ ಮುಖದಲ್ಲಿ ಎಷ್ಟು ಭಯ ಇತ್ತು ಗೊತ್ತಾ? ಅಲ್ಲ, ಆಧಾರ್ ಕಾರ್ಡಲ್ಲಿ ಸಣ್ಣದಾಗಿರೋ ಮಿಸ್ಟೇಕಿಗೆ ಯಾರಾದರೂ ಇಷ್ಟೊಂದು ಗಾಬರಿ ಪಡ್ಕೋತಾರಾ? ಇಲ್ಲ ತಾನೇ? ನನಗೇನು ಇದೇ ನಿಜ ಇರ್ಬೋದೇನೋ ಅನಿಸ್ತಿದೆ ಅಂತಾಳೆ ಮೀನಾ, ನೀನೇ ಹೇಳ್ದಂಗೆ ಈ ಥರ ಡಾಕ್ಯುಮೆಂಟ್ಸಲ್ಲಿ ಸಣ್ಣ ಪುಟ್ಟ ತಪ್ಪಾಗುತ್ತೆ. ಅಷ್ಟಕ್ಕೂ 1 ವರ್ಷ ದೊಡ್ಡದಾದರೆ ಅದರಲ್ಲಿ ಏನಿದೆ ಬಿಡು. ಈಗ ನೋಡು, ನೀನು ನನ್ನ ಪಕ್ಕ ನಿಂತಾಗ ನನಗಿಂತ ದೊಡ್ಡೋಳಾಗೆ ಕಾಣಿಸ್ತೀಯ, ನಾನು ಅಡ್ಜಸ್ಟ್ ಮಾಡ್ಕೊಂಡಿಲ್ವಾ ಅಂತಾನೆ ಕೇಶವ. ನಂದನ್ ಹತ್ರ ರಕ್ಷಾ, ಅಪ್ಪ ನನಗೊಂದು ಡೌಟು, ಹೆಂಡತಿ ಗಂಡನಿಗಿಂತ ದೊಡ್ಡವರಾಗಿರಬಾರ್ದ ಅಪ್ಪ? ವೀಣಾ ಆಂಟಿ ಪರಮೇಶ್ ಅಂಕಲ್ನ ಕರೆಸಿ ವಿಚಾರಣೆ ಮಾಡೋಷ್ಟು ಅದು ಯಾಕೆ ಹಾಗಪ್ಪ ಅಂತಾಳೆ ರಕ್ಷಾ. ನೋಡು ಮಗಳೇ, ಹಿಂದಿನ ಕಾಲದಿಂದಲೂ ಹೆಂಡತಿ ಗಂಡನಿಗಿಂತ ಚಿಕ್ಕವಳಾಗಿರಬೇಕು ಅನ್ನೋದು ಒಂದು ನಡ್ಕೊಂಡು ಬಂದಿದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಪದ್ಧತಿನ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಹಾಗಂತ ಎಷ್ಟೋ ಜನ ಅವರಿಗಿಂತ ದೊಡ್ಡ ವಯಸ್ಸಿನ ಹೆಣ್ಮಕ್ಳನ್ನ ಮದುವೆ ಆಗಿದ್ದಾರೆ ಕೂಡ, ನೂರಾರು ಉದಾಹರಣೆ ಇದೆ. ಹಾಗಂತ ಅದೇನು ಅಸಮಾಧಾನ ಅಲ್ಲ ಮಗು, ಅಪರಾಧ ಅಲ್ಲ. ಇಲ್ಲಿ ಪ್ರಿಯಾ ಮಾಧವನಿಗಿಂತ ದೊಡ್ಡವಳ ಚಿಕ್ಕವಳ ಅನ್ನೋದು ಮುಖ್ಯವಲ್ಲ. ಒಂದು ವೇಳೆ ಪ್ರಿಯಾ ಮಾಧವನಿಗಿಂತ 1 ವರ್ಷ ದೊಡ್ಡವಳು ಅಂತ ಆಗಿದ್ರೂ ಕೂಡ ಈ ಮದುವೆಯಲ್ಲಿ ಏನೂ ವ್ಯತ್ಯಾಸ ಆಗ್ತಿರ್ಲಿಲ್ಲ ಮಗಳೇ. ಪ್ರಿಯಾ ಒಳ್ಳೆ ಹುಡುಗಿ, ಈ ಮನೆಗೆ ತಕ್ಕನ ಸೊಸೆ. ಆದರೆ ಪ್ರಿಯಾನ ಮದುವೆ ಮಾಡಿಕೊಡೋಕ್ಕೂ ಮುಂಚೆ ಅವ್ರ ಮನೆಯವರು ಅಳಿಯನ ಹತ್ರ ಅಥವಾ ಮನೆಯವ್ರ ಹತ್ರ ಅವಳು 1 ವರ್ಷ ದೊಡ್ಡವಳು ಅನ್ನೋ ವಿಷಯ ಯಾಕೆ ಮುಚ್ಚಿಟ್ಟಿದ್ರು, ಆ ಸತ್ಯನ ಯಾಕೆ ಹೇಳಲಿಲ್ಲ ಅನ್ನೋ ಪ್ರಶ್ನೆ ನನ್ನ ಕಾಡ್ತಿತ್ತು. ಅದನ್ನು ಬಗೆಹರಿಸ್ಕೊಳ್ಳೋಕ್ಕೋಸ್ಕರನೇ ಬೀಗ್ರನ್ನ ಬರೋಕ್ಕೆ ಹೇಳಿದ್ದು ನಾನು. ಒಂದು ವೇಳೆ ಬೀಗರು ಈ ಸತ್ಯನ ಮುಚ್ಚಿಟ್ಟು ಮದುವೆ ಮಾಡಿದ್ದು ನಿಜ ಆಗಿದ್ದಿದ್ರೆ ನಡೀತಿದ್ದ ಕಥೆನೇ ಬೇರೆ. ನಾನಂತೂ ಸುಳ್ಳನ್ನು ಸಹಿಸ್ಕೊತಿರ್ಲಿಲ್ಲಮ್ಮ. ಇದು ಸುಳ್ಳಲ್ಲ, ನಂಬಿಕೆ ದ್ರೋಹ. ಏನು ಬೇಕಿದ್ರೂ ನಂದ ಸಹಿಸ್ಕೋತಾನೆ. ಆದರೆ
ನಂಬಿಕೆ ದ್ರೋಹನಲ್ಲ, ನಾನು ಹೇಳ್ತಿರೋದು ನಿಜ ಪ್ರಿಯಾ. ಒಂದು ವೇಳೆ ನಿಮ್ಮ ಅಪ್ಪ ಅಮ್ಮ ಈ ಸತ್ಯನ ಮುಚ್ಚಿಟ್ಟಿದ್ದರೆ ನಾನಂತೂ ನಿಮ್ಮ ಅಪ್ಪ ಅಮ್ಮನ ನಿನ್ನನ್ನು ಕ್ಷಮಿಸ್ತಾನೆ ಇರಲಿಲ್ಲ ಅಂತಾರೆ ನಂದನ್. ಅಯ್ಯೋ ಮಾವ ಹೀಗೆ ಹೇಳ್ತಿದ್ದಾರೆ, ಮುಚ್ಚಿಟ್ಟಿರೋ ಸತ್ಯ ಇದೊಂದೇ ಅಲ್ಲ, ಬೇಕಾದಷ್ಟಿದೆ, ಅಯ್ಯಯ್ಯೋ ಅಂತ ಯೋಚನೆ ಮಾಡ್ತಾಳೆ ಪ್ರಿಯಾ. ದೇವ್ರ ದಯೆಯಿಂದ ಹಾಗೇನೂ ಆಗಿಲ್ವಲ್ಲ, ಬನ್ನಿ ಎಲ್ಲರೂ ಊಟಕ್ಕೆ ಕೂರೋಣ ಅಂತಾರೆ ಗಿರಿಜಾ. ಪ್ರಿಯಾ ನಿಮ್ಮ ಅಮ್ಮನ್ನ ಕರೆಸಿ ಈ ಥರ ನಾನು ನಡ್ಕೊಂಡೆ ಅಂತ ನಿಮಗೇನು ಬೇಜಾರಿಲ್ವಲ್ಲ ಅಂತಾರೆ ನಂದನ್. ಅಪ್ಪ ನೀವ್ಯಾಕೆ ಹಾಗೆ ಅನ್ಕೋತಿದ್ದೀರಾ, ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಅಪ್ಪ ಅಂತಾನೆ ಮಾಧವ. ಹೌದು ಮಾವ, ನನಗೆ ಇದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ ಮಾವ ಅಂತಾಳೆ ಪ್ರಿಯಾ. ಈಚೆ ಮೀನಾ ಕೆಲಸಕ್ಕೆ ಹೊರಡುವಾಗ ಅಮೂಲ್ಯ ಹೊರಗೆ ನಿಂತಿರ್ತಾಳೆ. ಏನು ಬಾಬು ಇಲ್ಲಿ ನಿಂತ್ಕೊಂಡು ಏನು ಮಾಡ್ತಿದ್ಯಾ, ಕುಂಟೆ ಬಿಲ್ಲೆ ಆಡೋಕೆ ಯಾರೂ ಸಿಕ್ಕಿಲ್ವಾ ಅಂತಾಳೆ ಮೀನಾ. ಅಕ್ಕ ನನ್ನ ಹತ್ರ ಮಾತಾಡಬೇಡಿ ಹೋಗಿ ಅಂತಾಳೆ ಅಮೂಲ್ಯ. ವೈ ನಾಟ್ ಅಂತಾಳೆ ಮೀನಾ. ನಿಮ್ಮ ಹತ್ರ ಕಷ್ಟ ಹೇಳ್ಕೊಂಡು 24 hours ಆಯಿತು, ಆಪ್ರೇಷನ್ ಸಾರಿ ಮೂಲೆ ಸೇರ್ಕೊಂಡಾಗಿದೆ, ಬೇರೆ ಏನಾದರೂ ಪ್ಲ್ಯಾನ್ ಕೊಡ್ತೀರಾ ಅಂತಂದರೆ ಕೊಡ್ತಾನೆ ಇಲ್ವಲ್ಲ, ನಿಮಗೆ ಈ ತಂಗಿ ಮೇಲೆ ಚೂರು ಪ್ರೀತಿನೇ ಇಲ್ವಾ ಅಂತಾಳೆ ಅಮೂಲ್ಯ. ಕೋಪ ಮಾಡ್ಕೋಬೇಡ ಅಮ್ಮು, ಬೆಳಿಗ್ಗೆಯಿಂದ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗೋದು ಬರೋದು ಇದೇ ವಿಷಯನೇ ಮರ್ತಿದ್ದೆ, ಈಗ ನಿನಗೆ ಪ್ಲ್ಯಾನ್ ಕೊಟ್ಟೆ ನಾನು ಆಫೀಸಿಗೆ ಹೋಗೋದು, ವಲ್ಲಭನ್ನ ಸೆಂಟಿಮೆಂಟನ್ನೇ ಟಚ್ ಮಾಡು ಅಂತಾಳೆ ಮೀನಾ. ಅಂದರೆ ಅಂತಾಳೆ ಅಮೂಲ್ಯ. ಆ ಕಡೆ ಚೂಡು ಅಂತ ಸೈಕಲ್ ತೋರಿಸಿ, ಆ ಸೈಕಲ್ನ ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡು ಅಂತಾಳೆ ಮೀನಾ. ಬೇಡಪ್ಪ ಬೇಡ, ನಿನ್ನೆ ಹಾಗೆ ಮಾಡಿ ಅವ್ನ ಬ್ಯಾಗ್ ಹರಿದೋಗಿ ಅಟ್ಟಾಡ್ಸ್ಕೊಂಡು ಬಂದ ಅಂತಾಳೆ ಅಮೂಲ್ಯ. ಅದು ಬಿಡು ಅಮ್ಮು, ಸೈಕಲ್ ಒರೆಸಿದ್ರೆ ನಿಮ್ಮ ಬಾಂಡಿಂಗ್ ಬೆಳೆಯುತ್ತೆ, ವಲ್ಲಭ ನಿನ್ನ ಕ್ಷಮಿಸ್ತಾನೆ ಅಂತಾಳೆ ಮೀನಾ. ಹೌದಕ್ಕ ಅಂತಾಳೆ ಅಮೂಲ್ಯ. ಮೋಡ ಕಟ್ಟಿದ ಆಕಾಶ ನೋಡು ಅಂತ ನೀನು ವಲ್ಲಭನ ಸೈಕಲ್ ಒರೆಸ್ತಾ ಇರ್ತೀಯ, ಆಗ ವಲ್ಲಭ ಅದನ್ನು ನೋಡಿ ಫೀಲಾಗಿ ನಿಧಾನಕ್ಕೆ ನಿನ್ನ ಹತ್ರ ನಡ್ಕೊಂಡು ಬಂದು ನಿನಗೆ ಥ್ಯಾಂಕ್ ಯು ಅಂತಾನೆ ಅಂತಾಳೆ ಮೀನಾ. ವಲ್ಲಭ ಕರಿಬೇಕು ಥ್ಯಾಂಕ್ ಯು ಅಂತಾನೆ. ಆಮೇಲೆ ನಿನ್ನ ಗಟ್ಟಿಯಾಗಿ ಅಂತ ಮೀನಾ ಹೇಳುವಾಗ ಅಮ್ಮೋ ಮುಂದೆ ಹೇಳಮ್ಮೋ ಅಂತಾಳೆ ಅಮೂಲ್ಯ. ಹಾಂ ಅಲ್ಲಿ ನೋಡು ಗಟ್ಟಿಯಾಗಿ ತಪ್ಕೋತಾನೆ ವಲ್ಲಭ. ನಂತರ ವಲ್ಲಭ ಮುಂದ್ಗಡೆ ಸೈಕಲ್ನಲ್ಲಿ ಕೂರಿಸ್ಕೊಂಡು ಹೋಗ್ತಾನೆ. ಏನಮ್ಮ ಇಮ್ಯಾಜಿನೇಷನಲ್ಲೇ ಮುಳುಗೋಗ್ಬಿಟ್ಯಾ, ವಲ್ಲಭ ನಿನ್ನ ಅಪ್ಕೊಂಡಿರೋದಕ್ಕೆ ಮೈಯೆಲ್ಲ ಜುಮ್ಮ ಆಗ್ತಿದ್ಯಾ, ವಲ್ಲಭನ ಸೈಕಲ್ ರೈಡು ಚೆನ್ನಾಗಿದೆಯಾ ಅಂತಾಳೆ ಮೀನಾ. ಹೋಗಿ ಅಕ್ಕ ನಾನು ಆ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡಿಲ್ಲ, ನೀವು ಹೇಳಿದಾಗೆ ಸೈಕಲ್ ಒರೆಸ್ತೀನಿ ಅಂತ ಅಮೂಲ್ಯ ಹೋಗ್ತಾಳೆ. ಮೀನಾ ಆಫೀಸಿಗೆ ಹೋಗ್ತಾಳೆ. ಈಚೆ ನಂದನ್ ಅಂಗಡಿಲಿ ಕೇಶವ ಬಾರೋ ಬ್ಯಾಂಕಿಗೆ ಅಂತಾರೆ. ಏನು ಅರ್ಜೆಂಟು ಅಂತಾನೆ ಸುಂದ್ರ. ಸುಮ್ಮನಿರೋ ನಡಿ ಕೇಶವ ಹೋಗೋಣ ಅಂತಾರೆ ನಂದನ್. ಅಪ್ಪ ಬ್ಯಾಂಕ್ ಯಾಕಪ್ಪ ಅಂತಾನೆ ಕೇಶವ. 10,000 ಎಲ್ಲೋಯ್ತು ಅಂತ ತಿಳ್ಕೊಬೇಡ್ವಾ, ಬ್ಯಾಂಕ್ ಓಪನ್ ಇದೆ ಬಾ ಹೋಗೋಣ ಅಂತಾರೆ ನಂದನ್. ಅಪ್ಪ ಅವ್ರ ನಿನ್ನೆ ರಜೆ ಇತ್ತಲ್ವ ಬ್ಯಾಂಕಿಗೆ, ಕ್ಯೂ ಜಾಸ್ತಿ ಇರುತ್ತೆ, ಇವತ್ತು ಬೇಡ ಇನ್ಯಾವತ್ತಾದರೂ ಹೋಗೋಣ ಅಂತಾನೆ ಕೇಶವ. ನಂದನ್ ಕೇಶವ ಸ್ಕೂಟರಲ್ಲಿ ಬ್ಯಾಂಕಿಗೆ ಹೋಗ್ತಾರೆ. ಈಚೆ ಸುಂದ್ರ ವಲ್ಲಭಂಗೆ ಫೋನ್ ಮಾಡಿ ಬಾವ ಬ್ಯಾಂಕ್ಗೆ ಹೋಗ್ತಿದ್ದಾರೆ ಅಂತಾನೆ. ಈಚೆ ನಂದನ್ ಮನೆಗೆ ಬಂದು ವಲ್ಲಭ ಕೆನ್ನೆಗೆ ಬಾರಿಸ್ತಾರೆ. ಯಾಕ್ರಿ ಸುಮ್ಮನೆ ವಲ್ಲಭಂಗೆ ಕೆನ್ನೆಗೆ ಹೊಡಿತಿದ್ದೀರಾ ಅಂತಾರೆ ಗಿರಿಜಾ. ನನ್ನ ಅಕೌಂಟಿಂದ 10,000 ಕದ್ದೋನು ಇವನೇ ಅಂತಾರೆ ನಂದನ್. ಎಲ್ಲರೂ ಶಾಕ್ನಿಂದ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.